ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಈ ಯುನಿಕ್ಸ್ ಕ್ಲಾಸಲ್ಲಿ ವೇರಿಯೇಬಲ್ಸ್ ಮತ್ತೆ ಅರೇಸ್‌ನ ಹೇಗೆ ಯುನಿಕ್ಸಲ್ಲಿ ಕ್ರಿಯೇಟ್ ಮಾಡೋದು, ಯೂಸ್ ಮಾಡೋದು ಅಂತ ಅರ್ಥ ಮಾಡ್ಕೊ ಪ್ರತಿಯೊಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ವೇರಿಯೇಬಲ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್‌ನ ಪ್ಲೇ ಮಾಡುತ್ತೆ. ಹೇಗೆ ನಾವು ನಮ್ಮ ಟೆಂಪರರಿ ಡೇಟಾನ ಅಥವಾ ಟೆಂಪರರಿ ಸ್ಟೇಟಸ್‌ನ ಏನನ್ನಾದ್ರೂ ನಾವು ಸ್ಟೋರ್ ಮಾಡಬೇಕು ಅಂದ್ರೆ ನಮಗೆ ವೇರಿಯೇಬಲ್ಸ್ ಅಥವಾ ಅರೇಸ್ ಇರಲೇಬೇಕು. ಸೊ ಅದಕ್ಕೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾ? ಯುನಿಕ್ಸ್ ಅಲ್ಲಿ ನಾವು ಹೇಗೆ ವೇರಿಯೇಬಲ್ಸ್ ಕ್ರಿಯೇಟ್ ಮಾಡ್ತೀವಿ? ಸಿಂಪಲ್. ವೇರಿಯೇಬಲ್ ನೇಮ್ ಈಕ್ವಲ್ ಟು ವೇರಿಯೇಬಲ್ ವ್ಯಾಲ್ಯೂ. ಸೊ ನಾವು ಯುನಿಕ್ಸ್ ಅಲ್ಲಿ ನೀವು ಐದರ್ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಬೋದು ಅಥವಾ ವೇರಿಯೇಬಲ್ ನ ಕ್ರಿಯೇಟ್ ಮಾಡಿ ಡೈರೆಕ್ಟ್ ಆಗಿ ನೀವು ವ್ಯಾಲ್ಯೂನ ಕೊಡ್ಬೋದು. So ಇಲ್ಲಿ ನಾನು ನಿಮಗೆ ಮೊದಲನೇದಾಗಿ ವೇರಿಯೇಬಲ್ ನ ಡೈರೆಕ್ಟ್ ಆಗಿ ವ್ಯಾಲ್ಯೂ ಕೊಡೋದು ನಾನು ನಿಮಗೆ ತೋರಿಸ್ತೀನಿ. ಯುನಿಕ್ಸ್ ಅಲ್ಲಿ ವೇರಿಯೇಬಲ್ ನೇಮ್ ಯಾವಾಗಲೂ ಎ ಟು ಝೆಡ್, ಸ್ಮಾಲ್ ಎ ಟು ಝೆಡ್ ಆರ್ ಕ್ಯಾಪಿಟಲ್ ಎ ಟು ಝೆಡ್ ಅಥವಾ 0 to 9 ನಂಬರ್ಸ್ ಅಥವಾ ಅಂಡರ್‌ಸ್ಕೋರ್ ಈ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ಕೊಂಡೇ ನೀವು ವೇರಿಯೇಬಲ್ಸ್ ನೇಮ್ ಕೊಡಬೇಕು. ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಲೈಕ್ ಡಾಲರ್, ಆರ್ಟ್ ಈ ತರದ್ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸ್‌ನ ನೀವು ವೇರಿಯೇಬಲ್ ನೇಮ್ ಒಳಗಡೆ ಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ಮೊದಲನೇದಾಗಿ ಇಲ್ಲಿ ನಾನು ವೇರಿಯೇಬಲ್ 1 ಅಂತ ಕ್ರಿಯೇಟ್ ಮಾಡ್ತಿದ್ದೀನಿ. ಅದರ ಕಂಟೆಂಟು ಮೈಕ್ರೋ ಡಿಗ್ರಿ. ಸೊ ಇಲ್ಲಿ ನಾವು ಯಾವುದೇ ಡೇಟಾ ಟೈಪ್‌ನ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ವೇರಿಯೇಬಲ್ ಇಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ವೇರಿಯೇಬಲ್ ಡಿಕ್ಲೇರ್ ಆಗಿದೆ. ಸೊ ಇಲ್ಲಿ ನಿಮ್ಗೆ ಯಾವುದೇ ಡೇಟಾ ಟೈಪ್ ಸ್ಟ್ರಿಂಗ್, ಇಂಟ್ ಅಂತ ಏನೂ ರೆಪ್ರೆಸೆಂಟ್ ಮಾಡಲ್ಲ. ನೀವು ಯಾವ ತರ ಡೇಟಾ ಸ್ಟೋರ್ ಮಾಡ್ತೀರಾ ಆ ತರ ಅದು ಯುನಿಕ್ಸ್ ವೇರಿಯೇಬಲ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾದ್ರೆ ನಾವು ಇದನ್ನ ಹೇಗೆ ಅಕ್ಸೆಸ್ ಮಾಡೋದು? ಈಕೋ ನಾವು ಈಕೋ ಕಮಾಂಡ್ ಅನ್ನ ಯೂಸ್ ಮಾಡ್ಕೋ ಡಾಲರ್ ವೇರಿಯೇಬಲ್ ನೇಮ್. ಈಗ ನೀವು ಈ ತರ ಮಾಡಿದ್ರೆ ನಿಮ್ಗೆ ಅದು ಪ್ರಿಂಟ್ ಆಗುತ್ತೆ. ಅಥವಾ ನೀವೇನಾದ್ರೂ ವ್ಯಾಲ್ಯೂ ಪ್ರಿಂಟ್ ಜೊತೆಗೆ ನೀವೇನಾದ್ರೂ ಅಡಿಷನಲ್ ಕಮೆಂಟ್ಸ್ ಹಾಕ್ಬೇಕು ಅಂದ್ರೆ ನೀವು ಈ ತರ ವಿತಿನ್ ಡಬಲ್ ಕೋಟ್ ಒಳಗಡೆ ನೀವು ಪ್ರಿಂಟ್ ಮಾಡ್ಬೋದು. ಇಲ್ಲಿ ನಾನೇನ್ ಮಾಡ್ತೀನಿ, ವೇರಿಯೇಬಲ್ ವ್ಯಾಲ್ಯೂ ಕೋಡ್ ಈ ತರ ನೀವು ಕಸ್ಟಮ್ ಮೆಸೇಜಸ್ ಕೂಡ ನೀವು ಪ್ರಿಂಟ್ ಮಾಡ್ಬೋದು. ಸೊ ಜೊತೆಗೆ ಇಲ್ಲಿ ನಾ ಇಲ್ಲಿ ತೋರಿಸಿದ್ದೀನಿ. ಅದ್ರ ಜೊತೆಗೆ ಈಗ ನಾನು ಈ ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಮೈಕ್ರೋ ಡಿಗ್ರಿ ಅಂತ ವ್ಯಾಲ್ಯೂ ಇಫ್ ಏನಾದ್ರು ಚೇಂಜಸ್ ಆದ್ರೆ ನಾನು ಮತ್ತೆ ಆ ವೇರಿಯೇಬಲ್ ನ ರಿಮೂವ್ ಮಾಡಿ ಬೇರೆ ವ್ಯಾಲ್ಯೂ ಹಾಕೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಆಗಿ ನಾನು ಅದನ್ನ ಓವರ್ ರೈಟ್ ಮಾಡ್ಬೋದು. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಆ ವ್ಯಾಲ್ಯೂ ಈಗ ನಮಗೆ ಯುನಿಕ್ಸ್ ಅಲ್ಲಿ ನಾವು ವೇರಿಯೇಬಲ್ಸ್ ನ ಈಸಿಯಾಗಿ ಓವರ್ ರೈಟ್ ಮಾಡ್ಬೋದು. ಈಗ ಅದೇ ತರ ನಾನು ಇಲ್ಲಿ ಮೊದಲು ಸ್ಟ್ರಿಂಗ್ ವೇರಿಯೇಬಲ್ ಡೇಟಾನ ನಾನು ಹಾಕಿದ್ದೆ. ಸೇಮ್ ವೇರಿಯೇಬಲ್ಗೆ ನಾನು ಇಂಟ್ ಕೂಡ ಸ್ಟೋರ್ ಮಾಡ್ಬೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ಆ, ಈ ಇಂಟ್ ಕೂಡ ಇಂಟೀಜರ್ ಕೂಡ ನಾನಿಲ್ಲಿ ಸ್ಟೋರ್ ಮಾಡಿ ಅದು ಸ್ಟ್ರಿಂಗ್ ಇಂದ ಆಟೋಮೆಟಿಕ್ ಆಗಿ ಇಂಟೀಜರ್ ಮತ್ತೆ ಪ್ರಿಂಟ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಚೇಂಜ್ ಆಗಿದೆ. ಹಾಗಾದ್ರೆ ಈ ತರ ಚೇಂಜ್ ಆಗ್ತಿರೋ ವ್ಯಾಲ್ಯೂಸ್ ಅಂದ್ರೆ ಒಂದು ವೇರಿಯೇಬಲ್ಗೆ ಇನ್ನೊಂದು ಯಾವ್ದಾದ್ರು ವ್ಯಾಲ್ಯೂಸ್ ಹಾಕ್ಬೋದು. ಅದನ್ನ ನಾನು ಕಂಟ್ರೋಲ್ ಮಾಡಬೇಕು. ನನ್ನ ಪ್ರೋಗ್ರಾಮ್ ಅಲ್ಲಿ ಬೈ ಮಿಸ್ಟೇಕ್ ಏನಾದ್ರು ನಾನು ಮೇನ್ ವೇರಿಯೇಬಲ್ ವ್ಯಾಲ್ಯೂನ ಅಪ್ಡೇಟ್ ಮಾಡಿಬಿಟ್ರೆ ರಾಂಗ್ ಆಗಿ, ಸೊ ಅದನ್ನೆಲ್ಲ ನಾನು ಹೇಗೆ ಕಂಟ್ರೋಲ್ ಮಾಡೋದು, ಹೇಗೆ ನನ್ನ ಕೋಡ್ನ ಇಂಪ್ರೂವ್ ಮಾಡೋದು ಅಂದ್ರೆ ನಾವು ಇದೇ ವೇರಿಯೇಬಲ್ನ ನಾವು ಬೇಕಾದ್ರೆ ರೀಡ್ ಓನ್ಲಿ ವೇರಿಯೇಬಲ್ ಆಗಿ ಚೇಂಜ್ ಮಾಡೋದು. ಫಾರ್ ಎಕ್ಸಾಂಪಲ್ ನೀವು ಪ್ರೋಗ್ರಾಮ್ ಬರೀತಿರ್ತೀರಾ, ಆ, ಕೆಲವು ಪ್ಯಾರಾಮೀಟರ್ಸ್ ಲೈಕ್ ಇವತ್ತಿನ ಡೇಟ್ ಯಾವುದು, ಇವಾಗ ಪ್ರೋಗ್ರಾಮು ಯಾವ ಡೇಟ್ಗೆ ರನ್ ಆಗ್ತಿದೆ, ಯಾವ ಇದ್ರದ್ದು ಎನ್ವಿರಾನ್ಮೆಂಟಲ್ ವೇರಿಯೇಬಲ್ ಅಂದ್ರೆ ಕನೆಕ್ಷನ್ ಸ್ಟ್ರಿಂಗ್ ಏನು, ಆ ಥರದ್ದೆಲ್ಲ ಕ್ಯಾರೆಕ್ಟರ್ಸ್ ವೇರಿಯೇಬಲ್ಸ್ ನೀವು ಯಾವಾಗಲೂ ಚೇಂಜ್ ಆಗೋದೇ ಇಲ್ಲ. ಅದೆಲ್ಲ ಫಿಕ್ಸ್ಡ್ ವೇರಿಯೇಬಲ್ಸ್ ಸ್ಟಾರ್ಟಿಂಗ್ ಡಿಕ್ಲೇರ್ ಆದಾಗ ಅಷ್ಟೇ ಅಂತ ಇದ್ರೆ ನೀವು ಈಸಿಯಾಗಿ ಈ ಥರ ರೀಡ್ ಓನ್ಲಿ ಯೂಸ್ ಮಾಡಿ ನಿಮ್ಮ ಪ್ರೋಗ್ರಾಮ್ನ ನೀವು ಸೇಫ್ ಮಾಡ್ಬೋದು. ಅಂದ್ರೆ ಇಲ್ಲಿ ರೀಡ್ ಓನ್ಲಿ ಅಂತ ಕೊಟ್ರೆ ಈಗ ನಾನೇನಾದ್ರೂ ಈ ವೇರಿಯೇಬಲ್ನ ವ್ಯಾಲ್ಯೂನ ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ನನಗೆ ರೀಡ್ ಓನ್ಲಿ ವೇರಿಯೇಬಲ್ ಇರೋದು ಬರುತ್ತೆ. ಈ ತರ ನಾನು ಈ ಈ ಕೋಡಲ್ ಆಗೋ ಇಶ್ಯೂಸ್ನ ಕಂಟ್ರೋಲ್ ಮಾಡ್ಬೋದು. ಸೊ ಅದೇ ತರ ನಾನು ಯುನಿಕ್ಸ್ ಅಲ್ಲಿ ಬರೀ ಸ್ಟ್ರಿಂಗ್ ಇಂಟೀಜರ್ ಅಂತಲ್ಲ, ನಾನು ಯಾವುದೇ ಡೇಟಾ ಕೂಡ ನಾನಿಲ್ಲಿ ಸ್ಟೋರ್ ಮಾಡ್ಬೋದು. ಇಲ್ಲಿ ನೋಡಿ ನಾನು ಡೇಟು ಕೂಡ ಸ್ಟೋರ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಒಂದ್ಸಲ ವೇರಿಯೇಬಲ್ನ ಡಿಕ್ಲೇರ್ ಮಾಡಾದ್ಮೇಲೆ ನೀವೇನಾದ್ರೂ ಆ ವೇರಿಯೇಬಲ್ನ ರಿಮೂವ್ ಮಾಡಬೇಕು ಅಂದ್ರೆ ಅನ್ಸೆಟ್ ಅನ್ನೋ ಕಮಾಂಡ್ನ ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ವೇರಿಯೇಬಲ್ ಡಿಕ್ಲೇರ್ ಆಗಿದೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಆ ವೇರಿಯೇಬಲ್ನ ರಿಮೂವ್ ಮಾಡಬೇಕು ಅನ್ಸೆಟ್ ಅಂತ ಕೂಡ ಯೂಸ್ ಮಾಡ್ಬೋದು. ಇದು ವೇರಿಯೇಬಲ್ನ ರಿಮೂವ್ ಮಾಡೋದು. ಅದೇ ತರ ಯುನಿಕ್ಸ್ ಅಲ್ಲಿ ಇನ್ನೊಂದು ವೆರಿ ಗುಡ್ ಫ್ಯೂಚರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಯುನಿಕ್ಸ್ ಅಲ್ಲಿ ಹೇಗೆ ಡೇಟ್‌ನ ಪ್ರಿಂಟ್ ಮಾಡೋದು. ಈಗ ನಾನು ಡೇಟ್ ಅಂತ ಕೊಟ್ಟರೆ ಇಲ್ಲಿ ಡೇಟ್ ಪ್ರಿಂಟ್ ಆಗುತ್ತೆ. ಇಫ್ ಸಪೋಸ್ ನಾನು ಇದ್ರ ಫಾರ್ಮ್ಯಾಟ್ ಚೇಂಜ್ ಮಾಡಬೇಕು ಅಂದ್ರೆ ಪ್ಲಸ್ ಪರ್ಸೆಂಟೇಜ್ ನಾನಿಲ್ಲಿ ವೈ ಎಂ ಎಂ
ನಾನು ಡೇಟನ್ನ ಈ ತರ ನೋಡಕ್ ಇಷ್ಟಪಡ್ತೀನಿ. ಸೊ ಈ ತರ ನಾವು ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅಲ್ಲಿ ನಾವು ಈಗ ನೋಡ್ಬೇಕು ಅಂದ್ರೆ ನಾವು ಈ ತರ ಪ್ಲಸ್ ಪರ್ಸೆಂಟೇಜ್ ಯೂಸ್ ಮಾಡ್ಕೊಂಡು ಡೇಟ್ ಒಳಗಡೆ ಪಾಸ್ ಮಾಡ್ಬೋದು. ಸೊ ಅದೇ ತರ ಇಲ್ಲಿ ನಾನು ಈ ಪ್ರೋಗ್ರಾಮ್, ಈ ಫಂಕ್ಷನ್ ಅಥವಾ ಈ ಎಕ್ಸಿಕ್ಯೂಷನ್ ಇಂದ ಬರೋ ಔಟ್ಪುಟ್ ನ ನೀವು ನೋಡ್ತಾ ಇದ್ದೀರಾ. ಸೊ ಈ ಎಕ್ಸಿಕ್ಯೂಷನ್ ಇಂದ ಬರೋ ಔಟ್ಪುಟ್ ನಾನು ಯಾವ್ದಾದ್ರು ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡಬೇಕು. ಸೊ ಹೇಗೆ ಸ್ಟೋರ್ ಮಾಡೋದು? ನಾನು ಮ್ಯಾನ್ಯುಯಲ್ ಆಗಿ ಇದನ್ನ 2021-07 ಅಂತ ಕಾಪಿ ಮಾಡಿ ವೇರಿಯೇಬಲ್ ಸ್ಟೋರ್ ಮಾಡೋದು ಬೇಡ. ಆಟೋಮೆಟಿಕಲಿ ಈ ಪ್ರೋಗ್ರಾಮ್ ಇಂದ ಎಕ್ಸಿಕ್ಯೂಟ್ ಆಗಿ ಅದು ವೇರಿಯೇಬಲ್ ಸ್ಟೋರ್ ಆಗಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಶೆಲ್ ಸ್ಕ್ರಿಪ್ಟ್ ರನ್ ಮಾಡ್ತಿದ್ದೀರಾ. ಸೊ ಇವತ್ತಿನ ಡೇಟ್ ಏನು, ಆ ವ್ಯಾಲ್ಯೂನ ನೀವು ಒಂದು ವೇರಿಯೇಬಲ್ಗೆ ಹಾಕೋಬೇಕು. ಸೊ ಅದು ಡೈನಮಿಕ್ ಆಗಿ ಪ್ರತಿದಿನ ಆ ವ್ಯಾಲ್ಯೂ ಅಸೈನ್ ಆಗಬೇಕು. ಹಾಗಾದ್ರೆ ಹೇಗೆ ಅಚೀವ್ ಮಾಡೋದು? ಸೊ ಸಿಂಪಲ್. ನಾವು ಮಿಕ್ಸ್ ಅಲ್ಲಿ ಈ ಸ್ಪೆಸಿಫಿಕ್ ನೋಡಿ, ನಿಮ್ ಟಿಲ್ಡ್ ಅನ್ನೋ ಕೀಬೋರ್ಡ್ ಕೀಯಲ್ಲಿ ಸಿಗುತ್ತೆ. ಈ ಕೋಡ್ಸ್ ಒಳಗಡೆ ನೀವು ಯಾವುದೇ ಫಂಕ್ಷನ್ಸ್ ಅಥವಾ ಯಾವುದೇ ಯುನಿಕ್ಸ್ ಕಮಾಂಡ್ ಬರೆದ್ರೆ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಇದ್ರೊಳಗಡೆ ನಾವು ಏನೇನೇ ಬರೆದ್ರು ಯುನಿಕ್ಸ್ ಅದನ್ನ ಕಮಾಂಡ್ ರೀತಿ ಟ್ರೀಟ್ ಮಾಡುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ನೋಡಿ ಪ್ಲಸ್ ಪರ್ಸೆಂಟೇಜ್ ವೈ ಪರ್ಸೆಂಟೇಜ್. ಸೊ ನಮಗೆ ಡೇಟ್ ಬೇಕು ಅಂದ್ರೆ ನಾವು ಡೇಟ್ ಕೂಡ. ಸೊ ಇದನ್ನ ನಾನು ಒಂದು ವೇರಿಯೇಬಲ್ಗೆ ನಾನು ಅಸೈನ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ಟುಡೇ ಅಂತ ಒಂದು ವೇರಿಯೇಬಲ್ ನಾನು ಅಸೈನ್ ಮಾಡ್ಕೋತೀನಿ. ಮಾಡ್ಬೋದು ಇಲ್ಲಿ ಎಕ್ಸಿಕ್ಯೂಟ್ ಆಗಿ. ಸೊ ಈಗ ನಾನು ಈಕೋ ಡಾಲರ್ ಟುಡೇ ಅಂತ ಪ್ರಿಂಟ್ ಮಾಡ್ತಿದ್ದೀರಾ. ಇವತ್ತಿನ ಡೇಟು, ಇದರಿಂದ ಬರೋ ಔಟ್ಪುಟ್ ಇದನ್ನು ಕೂಡ ನಾವು ಸಪ್ರೇಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದ. ಸೊ ಇದರಿಂದ ಬರೋ ಔಟ್ಪುಟ್ ವೇರಿಯೇಬಲ್ಗೆ ಸ್ಟೋರ್ ಆಗಿದೆ. ಸೊ ನಾವು ಈ ಸ್ಪೆಸಿಫಿಕ್ ಆಪರೇಟರ್ಸ್ನ ನಾವು ಈ ಫಂಕ್ಷನಾಲಿಟಿಗೆ, ಸೊ ಈ ತರ ಎಲ್ಲ ನಾವು ವೇರಿಯೇಬಲ್ಸ್ನ ನಾವು. ಸೊ ಅದ್ರ ಜೊತೆಗೆ ಅರೇನ ಹೇಗೆ ಡಿಫೈನ್ ಮಾಡೋದು ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು. ಸೊ ಅರೇನ ನಾವು ಹೇಗೆ ಡಿಫೈನ್ ಮಾಡ್ತೀವಿ? ಎಕ್ಸಾಕ್ಟ್ಲಿ ನೀವು ವೇರಿಯೇಬಲ್ ಹೇಗೆ ಡಿಕ್ಲೇರ್ ಮಾಡಿದ್ರಿ ಅದೇ ತರ, ಆದ್ರೆ ನೀವು ಇಲ್ಲಿ ಇಂಡೆಕ್ಸ್ ನ ಸ್ಪೆಸಿಫೈ ಮಾಡ್ತೀರಾ. ಅಂದ್ರೆ ಅರೇಯಲ್ಲಿ ನಾವು ಕಲೆಕ್ಷನ್ಸ್ ಆಫ್ ಎಲಿಮೆಂಟ್ಸ್, ಅಂದ್ರೆ ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ನ ಸ್ಟೋರ್ ಮಾಡೋದಕ್ಕೆ ನಾವು ಕಲೆಕ್ಷನ್ಸ್ ಆಫ್ ಎಲಿಮೆಂಟ್ಸ್ ಅಂತೀವಿ. ಅದಕ್ಕೆ ನಾವು ಅಲ್ಲಿ ಇಂಡೆಕ್ಸ್ ಸ್ಪೆಸಿಫೈ ಮಾಡಬೇಕು. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಅದನ್ನ ನಾವು ಈ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಸ್ಪೆಸಿಫೈ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನೇಮ್ ಅನ್ನೋದು ಅರೇ ಅರೇ ನೇಮ್ ನಾನು ಕೊಟ್ಟಿರೋದು, ಅದಕ್ಕೆ ನಾನು 3 ವ್ಯಾಲ್ಯೂಸ್ ನಾನು ಸ್ಟೋರ್ ಮಾಡ್ತೀನಿ. ಇದು ನಾನು ಒನ್ ಬೈ ಒನ್ ರನ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಈಗ ಇದು ಅರೇ ಡಿಕ್ಲೇರ್ ಆಗ್ತಾ ಹೋಗುತ್ತೆ. ಸೊ ಈಗ ನೇಮ್ ಅನ್ನು ಅರೇ ಡಿಕ್ಲೇರ್ ಆಗಿದೆ. ಅದರಲ್ಲಿ 0, 1, 2 3 ಎಲಿಮೆಂಟ್ ಅಂದ್ರೆ 3 ವ್ಯಾಲ್ಯೂಸ್ ಸ್ಟೋರ್ ಆಗಿದೆ. ಸೊ ನಾವು ಅರೇ ವ್ಯಾಲ್ಯೂನ ಹೇಗೆ ಅಕ್ಸೆಸ್ ಮಾಡೋದು? ನಾವು ಈ ತರ, ನೀವು ಹೇಗೆ ವೇರಿಯೇಬಲ್ ಅಕ್ಸೆಸ್ ಮಾಡ್ತಿದ್ರಿ, ಡೈರೆಕ್ಟ್ ಆಗಿ ವೇರಿಯೇಬಲ್ ಡಾಲರ್ ವೇರಿಯೇಬಲ್ ನೇಮ್ ಕೊಡ್ತಿದ್ವಿ. ಇಲ್ಲಿ ಡಾಲರ್ ವೇರಿಯೇಬಲ್ ನೇಮ್ ಕೊಡ್ತೀವಿ. ಅದ್ರ ಬದಲು ಅರೇಗೆ ನಾವು ಡಾಲರ್ ನೇಮ್ ವಿತಿನ್ ಸ್ಕ್ವೇರ್ ಬ್ರಾಕೆಟ್ಸ್ ನಾವು ಸ್ಪೆಸಿಫೈ ಮಾಡ್ಬೋದು. ಇಲ್ಲಿ ನೋಡ್ತಿದ್ದೀರಾ ನೀವು ಫ್ಲವರ್ ಬ್ರಾಕೆಟ್ಸ್ ಇದೆ. ಸೊ ನಾವು ಡೈರೆಕ್ಟ್ ಆಗಿ ಡಾಲರ್ ನೇಮ್ ಅಂತಾನು ವೇರಿಯೇಬಲ್ ಅಕ್ಸೆಸ್ ಮಾಡ್ಬೋದು, ಅಥವಾ ಡಾಲರ್ ವಿತಿನ್ ಫ್ಲವರ್ ಬ್ರಾಕೆಟ್ಸ್ ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ಬೆನಿಫಿಟ್ ಏನು? ನೀವು ವಿತಿನ್ ಫ್ಲವರ್ ಬ್ರಾಕೆಟ್ ಮಾಡಿದ್ರೆ ಈ ಡಬಲ್ ಕೋಟ್ಸ್ ಅಲ್ಲಿ ಅದು ವೇರಿಯೇಬಲ್ ಆಗಿ ಟ್ರೀಟ್ ಮಾಡುತ್ತೆ. ಸೊ ಇದನ್ನ ನಾನು ರನ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ನಾನು ಕಸ್ಟಮ್ ಮೆಸೇಜ್ ಕೂಡ ಹಾಕೊಂಡಿದ್ದೀನಿ, ಅರೇ ಎಲಿಮೆಂಟ್ 0th ಎಲಿಮೆಂಟ್. ಸೊ ಈಗ ನಾನು ಅರೇ ಎಲಿಮೆಂಟ್ ಪ್ರಿಂಟ್ ಮಾಡಿ. ಸೊ ಮೊದಲನೇ ಎಲಿಮೆಂಟ್ ಯಾವುದು, ಅದೇ ತರ ನಿಮಗೆ ಸೆಕೆಂಡ್ ಎಲಿಮೆಂಟ್ ಬೇಕು ಅಂದ್ರೆ ನಿಮ್ಮ ಇಂಡೆಕ್ಸ್ ವ್ಯಾಲ್ಯೂನ ನೀವು ಚೇಂಜ್ ಮಾಡ್ಕೋಬೇಕಾಗಿ ಬರುತ್ತೆ. ಸೆಕೆಂಡ್ ಎಲಿಮೆಂಟ್. ಹಾಗಾದ್ರೆ ನಾನು ಎಲ್ಲಾ ಎಲಿಮೆಂಟ್, ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ನಾನು ಒಂದೇ ಸಲ ಪ್ರಿಂಟ್ ಮಾಡಬೇಕು ಎಲ್ಲಾ ಎಲಿಮೆಂಟ್ಸ್. ಅಂದ್ರೆ ಇನ್ಸ್ಟೆಡ್ ಆಫ್ 0, 1, 2 ನೀವು ಸ್ಟಾರ್ ಅಟ್ ಯೂಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಎಲಿಮೆಂಟ್ ಡಿಸ್ಪ್ಲೇ. ಅರೆಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ಕೂಡ ನಿಮಗೆ ಇಲ್ಲಿ ಪ್ರಿಂಟ್ ಆಗುತ್ತೆ. ನೋಡ್ಬೋದು ಎಲ್ಲ ಎಲಿಮೆಂಟ್ಸ್. ಅದೇ ತರ ನೀವು ಅಟ್ ಸಿಂಬಲ್ ಕೂಡ ನೀವು ಸೇಮ್ ಪ್ರಿಂಟ್ ಆಗುತ್ತೆ. ಈ ತರ ನೀವು ಅರೇಯಲ್ಲಿ ನೀವು ಆಪರೇಷನ್ಸ್ ನ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ಶೆಲ್ ಸ್ಕ್ರಿಪ್ಟಿಂಗ್ ಬರಿಬೇಕಾದ್ರೆ ಹೇಗೆ ನಾವು ಇದನ್ನ ಯುಟಿಲೈಸ್ ಮಾಡ್ಬೋದು, ಬೆನಿಫಿಟ್ ತೋರಿಸ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ಯುನಿಕ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇದೆ? ಸೊ ಯುನಿಕ್ಸ್ ಅಲ್ಲಿ ಬೇಸಿಕಲಿ 3 ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇದೆ. ಒಂದು ಲೋಕಲ್ ವೇರಿಯೇಬಲ್. ಲೋಕಲ್ ವೇರಿಯೇಬಲ್ ಅಂದ್ರೆ ನಾನು ಈಗ ಟರ್ಮಿನಲ್ ಕನೆಕ್ಟ್ ಆಗಿದೆ ಅಂದ್ರೆ ಇದು ನನ್ನ ಸೆಷನ್, ಇದು ನನ್ನ ಸೆಷನ್.
ಸೊ ಇಲ್ಲಿ ನಾನು ಯಾವುದೇ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ರೆ ಇದು ನನ್ನ ಲೋಕಲ್ ವೇರಿಯೇಬಲ್. ಇನ್ನೊಂದು ಯಾವುದೋ ಯೂಸರ್ ಸೇಮ್ ಸರ್ವರಿಗೆ ಕನೆಕ್ಟ್ ಆದರೆ ಅವರಿಗೆ ನನ್ನ ವೇರಿಯೇಬಲ್ ಅಕ್ಸೆಸ್ ಇರಲ್ಲ. ಬಿಕಾಸ್ ಇದು ನನಗೆ ಲೋಕಲ್. ಇದನ್ನ ನಾವು ಲೋಕಲ್ ವೇರಿಯೇಬಲ್ ಅಥವಾ ಸೆಷನ್ ವೇರಿಯೇಬಲ್ ಅಂತ ಕರಿತೀವಿ. ಇನ್ನೊಂದು ಶೆಲ್ ವೇರಿಯೇಬಲ್ ಅಂದ್ರೆ ನಾವು ಶೆಲ್ ಸ್ಕ್ರಿಪ್ಟಿಂಗ್ ಒಳಗಡೆ ಒಂದು ಫೈಲ್ ಒಳಗಡೆ ನಾವು ಯುನಿಕ್ಸ್ ಫೈಲ್ ಒಳಗಡೆ ಏನೇನು ವೇರಿಯೇಬಲ್ಸ್ ಕ್ರಿಯೇಟ್ ಮಾಡ್ತೀವಿ ಅದನ್ನ ನಾವು ಶೆಲ್ ವೇರಿಯೇಬಲ್ ಅಂತ ಕರಿತೀವಿ. ಸೊ ಅದು ಕೇವಲ ನಿಮ್ಮ ಶೆಲ್ ಫೈಲ್ಗೆ ಮಾತ್ರ ಅದು ಆಕ್ಸೆಸ್ ಇರುತ್ತೆ. ಅದೇ ತರ ಇನ್ನೊಂದು ವೇರಿಯೇಬಲ್ ಎನ್ವಿರಾನ್ಮೆಂಟಲ್ ವೇರಿಯೇಬಲ್. ಎನ್ವಿರಾನ್ಮೆಂಟಲ್ ವೇರಿಯೇಬಲ್ಸ್ ಅಂದ್ರೆ ನೀವು ವಿಂಡೋಸ್ ಅಲ್ಲಿ ನೋಡಿರ್ತೀರಾ, ನೀವು ಜಾವಾ ಹೋಮ್ ನ ಡಿಕ್ಲೇರ್ ಮಾಡ್ಲಿಕ್ಕೆ ಪಾತ್ ಅಂತ ಒಂದು ಎನ್ವಿರಾನ್ಮೆಂಟಲ್. ಅದೇ ತರ ಯುನಿಕ್ಸ್ ಅಲ್ಲೂ ಕೂಡ ಯುನಿಕ್ಸ್ ಬಿಹೇವಿಯರ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಅದರದೇ ಆದಂತ ಕೆಲವು ಸೆಟ್ ಆಫ್ ವೇರಿಯೇಬಲ್ಸ್ ಇದೆ. ಅದು ಎಲ್ಲಾ ಯೂಸರಿಗೂ ಅಕ್ಸೆಸ್ ಇರುತ್ತೆ. ಅದನ್ನ ನಾವು ಎನ್ವಿರಾನ್ಮೆಂಟಲ್ ವೇರಿಯೇಬಲ್ಸ್. ಯಾಕೆ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಅಂದ್ರೆ ನಾವು ಅದರಿಂದ ಯುನಿಕ್ಸ್ ಎನ್ವಿರಾನ್ಮೆಂಟ್ ನ ನಾವು ಕಂಟ್ರೋಲ್ ಮಾಡಬಹುದು. ಮತ್ತು ಅದು ಆ ವೇರಿಯೇಬಲ್ಸ್ ಎಲ್ಲಾ ಯೂಸರಿಗೂ ಆಕ್ಸೆಸ್ ಇರುತ್ತೆ. ಸೊ ನಾವು ಈ ದಿನದ ಕ್ಲಾಸಲ್ಲಿ ವೇರಿಯೇಬಲ್ಸ್ ಮತ್ತೆ ಅರೇಸ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಲೂಪಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ನಾವು. ಥ್ಯಾಂಕ್ ಯು.